ಈಗ ಏನಂದ್ರೆ ಈ ಜಮೀನು ಈಗ ಅವ್ರಿಗೆ ಟೆಕ್ನಿಕಲ್ ಕಮಿಟಿ ಮೂಡೋದಿತ್ತಲ್ಲ ಕ್ಲಿಯರ್ ಮಾಡಿದ್ದೆ ಯಾವಾಗ 2021 ಯಾವ ಸರ್ಕಾರ ಅವಾಗ ಬಿಜೆಪಿಯ ಸರ್ಕಾರ 50% 50 ಅನುಪಾತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಯಾರು ಯಾವ ಸರ್ಕಾರದಲ್ಲ ಬಿಜೆಪಿ ಸರ್ಕಾರ 2020 ಸರ್ಕಾರ 2021 ಬಿಜೆಪಿ ಸರ್ಕಾರ ಆಯ್ತಾ ಅವ್ರಿಗೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಈಗ ಈಗ ನೀವು ಈ ತರ ಸುಳ್ಳು ನೀವು ಈ ತರ ಹೇಳಿದ್ರೆ ಸರಿ ಇರಲ್ಲ ತಪ್ಪಿದ್ದು ಬಿಜೆಪಿ ಅವರು ನೀವು ತನಿಖೆ ಮಾಡಿಸಿ ಅಂತ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ಳೋಕೆ ಇನ್ನೂ ಬೇಕಾದಷ್ಟಿದೆ. ಅಂಕಿಅಂಶ ಹೇಳ್ಬಿಡ್ತೀನಿ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ 50-50 ಅನುಪಾತ ಅಂತ ಮಾಡಿ 2021ರಲ್ಲಿ ಅವ್ರಿಗೆ ಹೊಸದಕ್ಕೆ ಈಗ ಅವ್ರು ಜಮೀನ್ ಕಳ್ಕೊಂಡಿದ್ದಾರೆ, ಅವ್ರು ವಾಪಸ್ ಪಡ್ಕೊಂಡಿದ್ದಾರೆ. ಇದ್ರೊಳಗೆ ಭ್ರಷ್ಟಾಚಾರ ಇದೆ ಅಂತ ಬಿಜೆಪಿ ಹೇಳೋದಾದ್ರೆ ಅವ್ರಿಗೆ ನಾಚಿಕೆತನ ಬೇರೆ ನೈತಿಕತೆ ಇದೆಯಾ ಅವ್ರಿಗೆ? ಅವರ ಕಾಲದಲ್ಲಿ ಅಲ್ಲ ಚೆನ್ನಾಗಿ ಅವರ ಕಾಲ ತೀರ್ಮಾನ ಮಾಡ್ಬಿಟ್ಟು ಇವಾಗ ಜಮೀನ್ ಕಳ್ಕೊಂಡವ್ರಿಗೆ ಕಾಂಪನ್ಸೇಷನ್ ಸಿಕ್ಕಿದೆ. ಅಶ್ವಿನ್ ಅವರೇ ಪ್ರತಾಪ್ ಸಿಂಹ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು 4-5 ದಶಕದಿಂದ ಕ್ಲಿಯರ್ ಇಮೇಜ್ ಇಟ್ಕೊಂಡಿರೋ ಸಿದ್ದರಾಮಯ್ಯ ಅವ್ರಿಗೆ ಯಾಕಿಷ್ಟು ಹಠ ಬಂದಿದೆ? ಅಶ್ವಿನ್ ಅವ್ರ ಉತ್ತರ ಕೊಡ್ಲಿ. ಆ ಒಂದು 14-16 ಸೈಟ್ ನ ಕೊಟ್ಬಿಡ್ಲಿ, ಸರೆಂಡರ್ ಮಾಡ್ಬಿಡ್ಲಿ, ತನಿಖೆ ಕ್ಲಿಯರ್ ಆಗ್ಲಿ, ಆಮೇಲೆ ಬೇಕಾದ್ರೆ ತಗೊಳ್ಳಿ. ಇಲ್ಲ, ಬುದ್ಧಿವಂತರು ಮಾತಾಡ್ತಾರೆ. ಈಗ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಹೊಗಳ್ತಾ ಇದ್ರು, ಆದ್ರೆ UPA ಸರ್ಕಾರದಲ್ಲಿ ಹಗರಣಗಳು ಯಾವ ಮಟ್ಟದಲ್ಲಿ ಮಾಡಿದ್ರು ಅಂತ ದೇಶಕ್ಕೆ ಗೊತ್ತಿದೆ. ಆಯ್ತು, ಈಗ ನೋಡಿ, ನಂದು ಫಸ್ಟ್ ನೀವು ತಗೋಬಿಡಿ ಹೇಳಿಕೆಗಳನ್ನ, ಆಮೇಲೆ ಫೈಟ್ ಮಾಡೋಣ. ನಟರಾಜ್ ಗೌಡ್ರು ನಾವು ಫೈಟ್ ಮಾಡೋಣ. ಕುಮಾರಣ್ಣ ಅವರು ಮೈಸೂರಲ್ಲಿ ಯಾವುದೇ ಜಮೀನ್ ಕಳ್ಕೊಂಡಿಲ್ಲ, ಜಮೀನ್ ಪಡಿತಿದ್ದಾರೆ ಅಂತ ಹೇಳ್ತಾರಲ್ವಾ. 1983ರಲ್ಲಿ ಅರ್ಜಿ ಹಾಕಿದ್ರು ಕುಮಾರಣ್ಣ ಅವರು. 1985 ಜನವರಿ 16ನೇ ತಾರೀಕು ಮಂಜೂರು ಮಾಡುತ್ತೆ ಸರ್ಕಾರ. ಅದಕ್ಕೆ ಅವತ್ತಿಗೆ ಮೈಸೂರು ಮಹಾನಗರ ಪಾಲಿಕೆಗೆ ಅವತ್ತು ಏನು ದುಡ್ಡು ಸಂದಾಯ ಮಾಡಿರಬೇಕು ಅದನ್ನ ಮಾಡಿರ್ತಾರೆ. 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಸರ್ ಕೇಳಿಸ್ಕೊಳ್ಳಿ, ನಾನು ಹೇಳ್ತಿದ್ದೀನಿ. 2 ಬಾರಿ ಮುಖ್ಯಮಂತ್ರಿ ಆದ್ರೂ ಅವರ ಅಧಿಕಾರನ ಉಪಯೋಗಿಸ್ಕೊಂಡು ಅವತ್ತು ಏನು 1985ರಲ್ಲಿ ಸರ್ಕಾರ ಮಂಜೂರು ಮಾಡಿರುತ್ತೆ ಆ ಜಾಗನ ಅವರು ಪಡೆದಿರಲ್ಲ. ಇತ್ತೀಚೆಗೆ ಅವರು ನಾನು ಅದಕ್ಕೆ ಹಣ ಕಟ್ಟಿದ್ದೀನಿ, ಆ ನಗರ ಪಾಲಿಕೆನಲ್ಲಿ ಹಣ ಇದೆ, ನನಗೊಂದು ಜಾಗ ಕೊಡಿ ಅಂದಾಗ ಆ ಮೂಡಾದವರು ಒಂದು ಜಾಗನ ಅವ್ರಿಗೆ JP ನಗರದಲ್ಲಿ ಹೇಳಿರ್ತಾರೆ. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಭೌತಿಕವಾಗಿ ಆ ಜಾಗ ಅರ್ಧ ಬೇರೆಯವ್ರಿಗೆ ಆಗೋಗಿರುತ್ತೆ. ಆದ್ರಿಂದ ಕುಮಾರಣ್ಣ ಅವರು ಬದಲಿ ಏನಕ್ಕೆ ಏನ್ ಹೇಳ್ತಿದ್ದೀನಿ ಹೇಳಿ, ಕೇಳಿಸ್ಕೊಳ್ಳಿ ನಾನು ಹೇಳ್ತೀನಿ ಕಂಪ್ಲೀಟ್ ಆದ್ಮೇಲೆ ಏನ್ ಬೇಕಾದ್ರೆ ಮಾಡಿ. ಇಲ್ಲಿ ಕುಮಾರಣ್ಣ ಅವರ ಹೆಸರು ಕಾಂಗ್ರೆಸ್ ಅವರು ಏನಕ್ಕೆ ತರ್ತಿದ್ದಾರೆ ಅದಕ್ಕೆ ನಾನು ಈಗ ಹೇಳ್ತೀನಿ ಸರ್. ಕಾಂಗ್ರೆಸ್ ಅವರು ಕಳೆದ ನೀತಿ ಸಂಹಿತೆ 3 ತಿಂಗಳ ಕಾಲದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಕೂತ್ಕೊಂಡು ಮೂಡಾದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಸೈಟ್ಗಳನ್ನ ಕೊಟ್ಟಿದ್ದಾರೆ, ಈ ಹಗರಣ ಹೊರಗಡೆ ಬಂದಿರೋದಕ್ಕೆ ನೀವು 30-40 ವರ್ಷದ ನೀವು ತೆಗಿತಿದ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆದ್ರೂ ಮೈಸೂರಲ್ಲಿ ನನ್ನ ಜಾಗ ಯಾವ್ದು ಅಂತ ಅವರ ಅಧಿಕಾರನೇ ದುರುಪಯೋಗ ಪಡಿಸ್ಕೊಂಡಿಲ್ಲ. ಮಾನ್ಯ ಸಿದ್ದರಾಮಣ್ಣ ಅವರು ಕ್ಲೀನ್ ಇಮೇಜ್ ಅಂತ ಹೇಳ್ತಿದ್ದವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬ್ರಹ್ಮಾಂಡ ಹಗರಣ ಮಾಡಿದ್ದಾರೆ. ಆ ಯಪ್ಪ ಸಿಗಾಕೊಂಡ್ರೆ ಇಡೀ ಸರ್ಕಾರ ಶೇಕ್ ಆಗುತ್ತೆ. ಅದೇ ಪ್ರಶ್ನೆ ಮಹೇಂದ್ರ ಅವರಿಗೆ. ಸ್ಮಿತಾ ಅವರೇ ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಅವ್ರಿಗೆ ಹಗರಣ ಮಾಡ್ಲಿಕ್ಕೆ ಜಾಗ ಸಿಕ್ತಿಲ್ಲ, ಲೂಟಿ ಹೊಡಿಲಿಕ್ಕೆ ಜಾಗ ಸಿಕ್ತಿಲ್ಲ. ಕೇಳಿ, ಇತ್ತು ಬಡಪಾಯಿಗಳು ಬಡವರ್ದಿದ್ದಂತ SC ST ದುಡ್ಡು ನುಂಗುದ್ರು, ದುಡ್ಡು ನುಂಗುದ್ರು. ಇವಾಗ ಜಾಗ ಇಲ್ಲ, ಮೂಡ ಒಂದ್ ಇಟ್ಕೊಂಡಿದ್ರು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಜೈಲ್ಗೆ ಹೋಗ್ತಾರೆ ಅಂತ ಗೊತ್ತಾಗಿ ಭಯಭೀತರಾಗಿ ಸಿದ್ದರಾಮಣ್ಣ ಇವತ್ತು 16 ನಿಮಿಷ ತಾಳ್ಮೆಯಿಂದ ಕೂತಿದ್ದಾರೆ ಮಹೇಂದ್ರ ಅವರು. ಕಾಂಗ್ರೆಸ್ ಪರವಾಗಿ ಮಹೇಂದ್ರ ಸರ್, ಇದ್ರ ಮುಂದುವರೆದ ಭಾಗ ಇವತ್ತು ಪ್ರತಾಪ್ ಸಿಂಹ ಅವ್ರು ಮಾತನಾಡುವಾಗ ಹೇಳಿದ್ರು, ನೋಡಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಕವಡೆ ಕಾಸಿಗೆ ವ್ಯಾಲ್ಯೂಬಲ್ ಆಗುವಂತ ಸೈಟ್ ಅಷ್ಟೇ. ಇದರಲ್ಲಿ ತನಿಖೆ ಅಂತ ನಿಜವಾಗ್ಲೂ ಪಾರದರ್ಶಕವಾಗಿ ಆಗೋಕ್ ಶುರುವಾದ್ರೆ 4,000 ಕೋಟಿ ಹಗರಣ ಆಚೆ ಬಂದ್ಬಿಡುತ್ತೆ. ಈ ಹಗರಣದಲ್ಲಿ ಭಾಗಿಯಾಗಿರೋರು ಎಲ್ಲರೂ ಕೂಡ ನಿರಾಳರಾಗಿದ್ದಾರೆ. CM ಮೇಲೆ ಬರಲ್ಲ, ಹಂಗಾಗಿ ನಾವು ಕೂಡ ಸೇಫು ಅನ್ನೋ ಹಂತದಲ್ಲಿದ್ದಾರೆ ಅಂತ ಹೇಳಿ ಎಂಥ ಮೆಸೇಜ್ ಹೋಗ್ತಿದೆ ಜನರಿಗೆ ಅಂದ್ರೆ, ಯಾರೋ ಒಬ್ಬರ ತಪ್ಪನ್ನ ಮುಚ್ಚಾಕೋಕ್ ಹೋಗಿ ಬೇರೆ ಎಲ್ಲಾ ಭ್ರಷ್ಟರನ್ನ ಕವರ್ ಅಪ್ ಮಾಡ್ತಿದ್ಯಾ ಅನುಮಾನ ಬರಲ್ವಾ ಮಹೇಂದ್ರ ಸರ್? ಹೌದು, ಇಲ್ಲಿ ನಮ್ಮ ಈ 3 ರಾಜಕೀಯ ಮುಖಂಡರು ಏನಿದ್ದಾರೆ, ಇವರು ರಾಜಕಾರಣಕ್ಕಾಗಿ ನಿಜವಾದ ಇದನ್ನ ಮುಚ್ಚಾಕ್ತಿದ್ದಾರೆ. ನೀವು ಸರಳವಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ,
2023ನೇ ಇಸ್ವಿನಲ್ಲಿ ಇದು UD ಮಿನಿಸ್ಟ್ರಿಯಿಂದ ಒಂದು ಲೆಟರ್ ಬರುತ್ತೆ, UD ಸೆಕ್ರೆಟರಿಯೇಟಿಂದ, ಇನ್ನು ಮುಂದೆ 50-50 ಅನುಪಾತದಲ್ಲಿ ಮಾಡಬೇಡಿ ಅಂತ. ಅದಾದ್ಮೇಲೂ ಕೂಡ UD ಮಿನಿಸ್ಟ್ರಿಯಿಂದ ಮತ್ತು ಮೂಡಾ ಚೇರ್ಮನ್ ಇಂದ ಎಷ್ಟು ಟಿಪ್ಪಣಿಗಳು ಕಮಿಷನರ್ ಹೋಗಿದ್ದಾವೆ ಅದನ್ನು ನೋಡಿದ್ರೆ ಯಾರ್ಯಾರಿದ್ದಾರೆ ಅನ್ನೋದು ಸರಳವಾಗಿ ಗೊತ್ತಾಗುತ್ತೆ. ಎರಡನೇದು, 2017ನೇ ಇಸ್ವಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಮೂಡಾದಲ್ಲಿ. ಆ ಮೀಟಿಂಗ್ನಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ, ಏನಂತಂತಂದರೆ ಇನ್ನು ಮುಂದೆ ಯಾವುದೇ ಈ ಥರದ ಬದಲಿ ನಿವೇಶನ ಅಥವಾ ಬದಲಿ ಜಾಗ ಕೊಡುವ ಸಂದರ್ಭದಲ್ಲಿ ನೀವು ಕಡ್ಡಾಯವಾಗಿ ಮೂಡಾ ಮೀಟಿಂಗಿಗೆ ತರಬೇಕು ಅಂತ ಹೇಳಿ. ಆದರೆ ರೆಸೊಲ್ಯೂಷನ್ ಬರೆಯುವಾಗ ಏನು ಹಾಕಿರ್ತಾರೆ, ಇದನ್ನು ಬದಲಿ ವ್ಯವಸ್ಥೆ ಕೊಡುವಾಗ ಅಧ್ಯಕ್ಷರು ಮತ್ತು ಆಯುಕ್ತರ ವಿವೇಚನೆಗೆ ಬಿಡಲಾಗಿದೆ ಅಂತ ಆಗುತ್ತೆ. ಇವತ್ತು ಅದು ರೆಸೊಲ್ಯೂಷನ್ ಕಾಪಿ ಇದೆ. ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ಅಧಿಕಾರಿಗಳು ತಮಗೆ ಇಷ್ಟ ಬಂದ ಹಾಗೆ ಈಗ ಯಾರು ಹೊಸ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ವ್ಯಕ್ತಿಗಳ ಹೆಸರು ಜಾಗಗಳನ್ನ ಇವ್ರು ಜಾಗ ಹುಡುಕ್ತಾರೆ. ಫಸ್ಟ್ ದಾಖಲೆಯಲ್ಲಿ ಜಾಗ ಹುಡುಕಿ ವ್ಯಕ್ತಿಗಳನ್ನ ಆಮೇಲೆ ಹುಡುಕ್ತಾರೆ. ಒಂದು ವೇಳೆ ವ್ಯಕ್ತಿ ಸತ್ತೋಗಿದ್ರೆ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ನಮ್ಗೆ ಬೇಕಾಗಿರೋದು ಈಗ ಏನು 50-50 ಅನುಪಾತದಲ್ಲಿ ಬದಲಿ ನಿವೇಶನ ಮಾಡೋ ಹಂತದಲ್ಲಿ ಅಧಿಕಾರಿಗಳು ಹೊಡೆದಿದ್ದಾರೆ, ಅದನ್ನು ಫಸ್ಟ್ ಪತ್ತೆ ಹಚ್ಚಿ ಆಮೇಲೆ ಸಿದ್ದರಾಮಯ್ಯ ಮಾಡಿದಾರಾ, ಕುಮಾರಸ್ವಾಮಿ ಮಾಡಿದಾರಾ, ಯಡಿಯೂರಪ್ಪನವ್ರು ಮಾಡಿದಾರಾ, ನೀವು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ಕೈ ತೋರಿಸ್ಕೊಂಡು ಹಗರಣನ ಡೈಲ್ಯೂಟ್ ಮಾಡಬೇಡಿ. ಸಿದ್ದರಾಮಯ್ಯನವರಿಗೆ ಕೊಟ್ಟಿರೋ ಬದಲಿ ನಿವೇಶನ ವಿಜಯನಗರದಲ್ಲಿ ಕೊಟ್ಟಿದ್ದು ಮೂಡಾದವರು, ಇದು ಧ್ರುವ ಕುಮಾರ್ ಅವರು ಮೂಡಾ ಅಧ್ಯಕ್ಷರಾಗಿದ್ದಾಗ. ಸಿದ್ದರಾಮಯ್ಯನವರು ವಿಜಯನಗರದಲ್ಲಿ ಕೊಡಿ, ಕೆಸರಲ್ಲಿ ಕೊಡಿ ಅಂತ ಸಿದ್ದರಾಮಯ್ಯನವರಾಗಲಿ ಅವ್ರ ಪತ್ನಿ ಆಗಲಿ ಕೇಳಿಲ್ಲ. ಸುಮ್ಮನೆ ಹಳೆಯದನ್ನ ಎತ್ಕೊಂಡು ಹೊಸದನ್ನ ಡೈಲ್ಯೂಟ್ ಮಾಡೋ ಪ್ರಯತ್ನ ನಡೆಯೋದು ಬೇಡ. ಇದರಿಂದ UD ಸೆಕ್ರೆಟರಿಯೇಟ್ ಇಂದ 50-50 ಅನುಪಾತದಲ್ಲಿ ನಿವೇಶನ ಅಶ್ವಿನ್ ಅವರೇ 30 ಸೆಕೆಂಡ್ ತಾಳ್ಮೆ. ಕಂಪ್ಲೀಟ್ ಮಾಡಿ ಹೇಳಿ ಮಹೇಂದ್ರ ಸರ್, ಹೇಳಿ. ಅಲ್ಲ, ಈಗ 2020ರಿಂದ ಈಚೆಗೆ 1293 ಪ್ರಕರಣಗಳು ಆಗಿದಾವೆ. ಈಚೆಗೆ ತಂದದ್ದು ಯಾರು ಅಂತಂದ್ರೆ ಮರಿಗೌಡರು, ಮೂಡಾ ಅಧ್ಯಕ್ಷರು. ಅದೇ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರಿಬ್ಬರ ನಡುವಿನ ವ್ಯತ್ಯಾಸ ಅಥವಾ ಅವರಿಬ್ಬರ ರಾಜಕೀಯ ಕಾರಣಕ್ಕಾಗಿ ಮೂಡಾ ಅಧ್ಯಕ್ಷರ ಈ ತರದ ಪ್ರಕರಣ 4,000 ಕೋಟಿ ಅಂತ ಹೇಳ್ಬಿಟ್ರು. ಆದ್ರೆ ನಿಜವಾಗಿ ನಡೆದಿರೋದು ಒಟ್ಟು ಪ್ರಕರಣಗಳು 1293 ಬದಲಿ ನಿವೇಶನಗಳನ್ನ ಕೊಡಲಾಗಿದೆ 20ನೇ ಇಸ್ವಿಯಿಂದ ಈಚೆಗೆ. ಅದನ್ನ ಕರೆಕ್ಟ್ ಆಗಿ ಇವ್ರು ಎನ್ಕ್ವೈರಿ ಮಾಡಕ್ ಶುರು ಮಾಡಿದ್ರೆ ಎಲ್ಲವೂ ಹೊರಗೆ ಬರುತ್ತೆ. ಜನಸಾಮಾನ್ಯರಿಗೆ ಬರೋ ಅನುಮಾನ ಏನ್ ಗೊತ್ತಾ, 2020 ಅಂದ್ರೆ ಯಾರ ಸರ್ಕಾರ ಆಯ್ತು, ಬಿಜೆಪಿ. ಅಲ್ಲಿಗೆ ಎಲ್ಲರ ಇನ್ವಾಲ್ವ್ಮೆಂಟು ಇದೆಯಾ ಅನುಮಾನ. ಒಂದೇ ಸೆಕೆಂಡ್ ಸರ್.